ನಾಳೆ ಬೆಳಗ್ಗೆ 9 ಗಂಟೆ ಅಷ್ಟರಲ್ಲಿ ನನ್ನ ಕೈ ಮತ್ತು ಬೇಬಿ. ಹೋಗಿ ಮೇಡಮ್, ನೀವೇ ಪೇಷಂಟು. ಓಕೆ, ಅಲ್ಲಲ್ಲ ಪೇಷಂಟ್ ಅಲ್ವಂತೆ ನೀವು. ಕರೆಕ್ಟ್, ಕ್ಲೈಂಟ್ ಅಲ್ಲ, ಮದರ್. ಬಟ್ ನಾವು ಇದರಲ್ಲಿ ಇದೇನು ಏನು ಪಾಪ ಅದು ಕಾಪಾಡಪ್ಪ ಹಂಗೆ ಹುಡ್ಕೊಳ್ಳೋದು. ಮಗಳು ಹೊಟ್ಟೆ ಕೂಯಿಸ್ಕೊತಾಳೆ ಅಂತಲ್ಲ, ನನ್ನ ಮಗಳು ಮತ್ತೆ ತಾಯಿ ಆಗ್ತಾ ಇದ್ದಾಳೆ. 2 ಮಕ್ಕಳು ತಾಯಿ ಸಂಸಾರ ಗೀತಿ ತರ. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಗಳ ದೀಪ ಸೊ ನಮ್ಮ ದಿನ ಶುರುವಾಗಿದ್ದು ಹೀಗೆ ಹಾಡ್ಗಡ್ಡ. ಇವತ್ತು ನೀವು ತಮ್ಮನೇಲಿ ನೋಡಿದ ಹಾಗೆ ಹೌದು, ಮೌಲಿಂಗ್ಗೆ ಮೂಮೆಂಟ್ಸ್ ಕಮ್ಮಿ ಆಗಿದೆ. ಪೇಯ್ನು ಅಂದರೆ ಕಾಂಟ್ರಾಸ್ಟ್ ಅಂತ ಆ ಥರ ಮೇಜರ್ ಆಗೇನಿಲ್ಲ, ಮೂಮೆಂಟ್ಸ್ ಕಮ್ಮಿ ಆಗಿದೆ. 2 ದಿನದಿಂದ ಆಲ್ರೆಡಿ ಕಮ್ಮಿ ಇದೆ ಅಂತ ಹೇಳ್ತಾಯಿದ್ರು. ಬಟ್ ನಿನ್ನೆ ರಾತ್ರಿ ಸ್ವಲ್ಪ ಕಮ್ಮಿನೇ ಇದೆ ರೀ, ಯಾಕೋ ಒಂಚೂರು ಡೌಟ್ ಇದೆ ಅನಿಸ್ತಾ ಇದೆ ಅಂತ ಹೇಳಿದ್ರು. ಸೊ ಇವತ್ತು ನಾವು ಮತ್ತೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಬಟ್ ಡಾಕ್ಟ್ರೆಲ್ಲ ಹೇಳಿರೋ ಪ್ರಕಾರ ನಾಳೆ ದಿನ ಕನ್ಫರ್ಮ್ ಆಗುತ್ತೆ. ಬಟ್ ಅಮ್ಮ, ಹೆಂಗಿದೆ ಫೀಲ್ ನಿಮಗೆ? ನಾಳೆ ಬೇಬಿ ಬಂದು ನಿಮ್ಮ ಕೈಗೆ ನೀವು ಎತ್ಕುವಂತ ಕೊಟ್ಟಾಗ ನಿಮ್ಗೆ ಹೆಂಗಿರುತ್ತೆ? ಹೇಳೋಕ್ಕಾಗಲ್ಲ. ಮೊನ್ನೆ ಅದು ಟೆನ್ಷನ್ ಇದೆ, ನಿದ್ರೆ ಬರ್ತಾ ಇಲ್ಲ. ಟೆನ್ಷನ್, ಡೆಲಿವರಿ ಡೇಟ್ ಹತ್ರ ಬರ್ತಾ ಇದ್ದಂಗೆ. ಅಲ್ಲ ಈಗ ನಾಳೆ ಅಂತ ಆಲ್ಮೋಸ್ಟ್ ಈಗ ಆಗೋ ಥರ ಅದು ಹೊರಗಡೆ ಬಂದು ನನ್ನ ಕೈ ಬರೋ ತನಕ ಒಂದು ಸಮಾಧಾನ ಇಲ್ಲ. ಬಂದಮೇಲೆ ಖುಷಿ ಅಲ್ವಾ, ಖುಷಿನೇ ಬರುತ್ತೆ ಅಂತ ಭಯ, ಟೆನ್ಷನ್. ಅಕ್ಕ ಭಾವನಿಗೆ ಎಲ್ಲ ವಿಷಯ ಹೇಳೋದು, ನನ್ನ ತಮ್ಮನಿಗೆಲ್ಲ ವಿಷಯ ಹೇಳ್ತಿದ್ದಂಗೆ ಇಮ್ಮಿಡಿಯೇಟಾಗಿ ಆಡಿ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದು, ಇರು ಹೊಡ್ತೀವಿ ಅಂತ. ಎಲ್ಲಕ್ಕ ಕನ್ಫರ್ಮ್ ಇಲ್ಲ, ಬಾ 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 ಅಂತಂದ್ಬಿಟ್ಟು ಅಕ್ಕ ಎಲ್ಲ ಹೊರಟಿದ್ದಾರೆ. ಅವರೊಂದು 3:30-4 ಗಂಟೆಗೆ ಬರ್ತಾರೆ. ಓಕೆ, ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟು ಸೇಮ್ ಆ್ಯಸ್ ಇಟ್ ಈಸ್, ವೆಜ್ ಪ್ರೋಟೀನ್. ಅಮ್ಮ ಇಷ್ಟೊಂದು ಇಡ್ಲಿ ಹಾಕಮ್ಮ ಹಾಕಿದ್ದೀರಾ? ಮಾ ಔಸಿ ಸಿಕ್ಕಿದ್ದೀರಲ್ಲಮ್ಮ ನೀವು. ಮಧ್ಯಾಹ್ನ ಏನು ತಿನ್ನಲ್ವಲ್ಲ? ಹಾಂ, ಬೆಳಗ್ಗೆ 11:15 ಸಾಯಂಕಾಲ 7 ಗಂಟೆಗೆ ತಾನೆ. ಇಷ್ಟೇ ಊಟ ತಾನೆ, ತಿನ್ನು ಇಷ್ಟೇ ಅಲ್ವಾ? ಇಂಟರ್ಮೀಡಿಯೇಟ್ ಫಾಸ್ಟಿಂಗ್. ಓಕೆ, ಅಲ್ಲಿ ಮೌಲಿ ಏನು ಮಾಡ್ತಿದ್ದಾಳೆ ನೋಡ್ಕೊಂಬರೋಣ ಬನ್ನಿ. ಆನಾ, ಹಲೋ, ಯಾರು ಬಂತಿರೋದು? ಬನ್ನಿ ಯಾಕೆ ಹಲೋ, ಈಗ ಬಂದೆ ಮನೆಗೆ. ಪಾಪ, ಆರ್ ಯು ರೆಡಿ ಫಾರ್ ಟುಮಾರೋ? ನಾನು ಹೇಳಿದೆ ನಮ್ಮ ಡಾರ್ಲಿಂಗ್ಸ್ಗೆ 2 ದಿನದಿಂದ ಮೂಮೆಂಟ್ ಕಮ್ಮಿ ಇತ್ತು. ಸೊ ನೀನು ರಾತ್ರಿ ತೀರಾ ಕಮ್ಮಿ ಇದೆ. ಇವತ್ತು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ಐ ಥಿಂಕ್ ಅಡ್ಮಿಟ್ ಆದರೂ ಆಗ್ಬೋದು, ನಾಳೆನೇ ಆದರೂ ಆಗ್ಬೋದು ಅಂತನೆಲ್ಲ ಹೇಳಿದ್ದೀನಿ. ಹೌ ಯು ಫೀಲ್ ಪಾಪ? ಹೆಂಗೂ ಹೇಳೋಕ್ಕಾಗಲ್ಲ. ನಿಜವಾಗ್ಲೂ ಈಗ ನೀನು ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಿದ್ಯಾ ಗೊತ್ತಾ ಪಾಪ? ಗೊತ್ತಾಗ್ತದೆ ನೀನೀಗ ತಲೆ ಬಾಚಿಲ್ಲ ಅಂತ. ಅದೇ ಮುಂಚೆ ಆಗಿದ್ದರೆ ಹೇಳು ಪಾಪ ಅಂತ ಇರ್ತಿದ್ದೆ. ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್? ಈ ಕಾಪಾಡಪ್ಪ ಹಂಗೆ ಹುಡ್ಕೊಳ್ಳೋದು. ಕಾಪಾಡಪ್ಪ ದೇವರೇ, ಸ್ವಾಮಿ ಭಗವಂತ ಕಾಪಾಡಪ್ಪ. ಮಮ್ಮಿಗೆ ಒಳ್ಳೇದು ಮಾಡಪ್ಪ, ಪಪ್ಪಗೆ ಒಳ್ಳೇದು ಮಾಡಪ್ಪ, ನಂಗೆ ಒಳ್ಳೇದು ಮಾಡಪ್ಪ, ಕಾಪಾಡಪ್ಪ ಅಂತ ಹೇಳೋದ್ನಲ್ಲ ಅವನಾಗಲೇ. ಅಜ್ಜಿ, ತಾತ, ಮಮ್ಮ, ಫ್ಯಾಮಿಲಿ ಎಲ್ಲರೂ, ಅವನು ಎಲ್ಲರಿಗೂ ಆಶೀರ್ವಾದ ಮಾಡ್ತಾನೆ ಪಾಪ. ಇವನೇ ಆಶೀರ್ವಾದ ಮಾಡ್ತಾನೆ. ಓಕೆ ಅಮ್ಮ, ಏನು ಅಡುಗೆ ಮಾಡ್ತಾ ಇದ್ದೀರಾ?
ಮೊಸಪ್ ಸಾರು. ಚಿಕ್ಕು, ಇವತ್ತು ನಾವು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಲ್ಲ, ಇವತ್ತು ಅಡ್ಮಿಟ್ ಮಾಡಿಕೊಂಡು ನಾಳೆ ಬೇಬಿ ಆಗೋಯ್ತು ಅಂತ ಅಂದ್ಕೊಳ್ಳಿ. ಸೊ ಯಾವ ಬೇಬಿನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಅಫ್ಕೋರ್ಸ್ ನಿಮಗೆಲ್ಲ ಒಂದು ಮೈಂಡಲ್ಲಿದೆ. ಬಟ್ ಈಗ ನಾಳೆ ಅಂತ ಆಗ್ತಾಯಿದೆ. ಸೊ ಯಾವ ಬೇಬಿ ಎಕ್ಸೈಟ್ಮೆಂಟ್ ಇದೆ ತುಂಬಾ. ಆಗುತ್ತೆ, ಹೆಣ್ಮಗುನೇ ಆಗುತ್ತೆ ಅಂತ ಅನ್ಸುತ್ತೆ, ಸ್ಟ್ರಾಂಗ್ ಆಗಿ ಅನ್ಸುತ್ತೆ. ಆಮೇಲೆ ಲಾಸ್ಟ್ ಹೇಳೋದು ಹೌದಾ ಬೇರೆ ಯಾವ್ದಾರ ಆಗಿದ್ರೆ ಅನ್ಸುತ್ತೆ. ಆದ್ರೂ ಇಲ್ಲ ಹೆಣ್ಣೆ ಆಗುತ್ತೆ ಅಂತ ಅನ್ನೋದೊಂದು ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀವಿ. ಸೊ ಇನ್ನೊಂದ್ಸತಿ ಚಿಕ್ಕಜ್ಜಿ ಆಗ್ತಿದ್ದೀರಾ, ಇನ್ನೊಂದ್ಸತಿ ಅಜ್ಜಿ ಆಗ್ತಿದ್ದೀರಾ, ಅಲ್ಲ ಅಮ್ಮಮ್ಮ ಆಗ್ತಿದ್ದೀರಾ, ಚಿಕ್ಕಮ್ಮಮ್ಮ ಅಮ್ಮಮ್ಮ. ಸೊ ನಿಮ್ಗೇನು ಅನಿಸ್ತಾ ಇದೆ ಅಮ್ಮ? ಖುಷಿ ಇದೆ ಮಗಳೇ. ಮಗಳು 2 ಮಕ್ಳು ತಾಯಿ, ಅದು ಹೇಳ್ಕೊಳ್ಳೋದಲ್ಲ, ಅದು ಯಾವ್ದು ಫೀಲಿಂಗ್ಸೇ ಬೇರೆ. ಸೊ ಈಗ ಖುಷಿ ವಿಚಾರ ಅನ್ನೋದೆಲ್ಲ ಬಿಟ್ಟು ಈಗ ನಿಮ್ಮ ಹೊಟ್ಟೆಲ್ ಹುಟ್ಟಿರೋ ಮಗಳಿಗೆ ಇನ್ನೊಂದ್ಸತಿ ಹೊಟ್ಟೆ ಕುಯ್ತಾರೆ, ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ? ಅದೆಲ್ಲ ಅದಕ್ಕೆಲ್ಲ ಬೇಜಾರು ಅಲ್ಲವ, ತಾಯ್ತನ ಅದು, ಅದನ್ನ ಎಂಜಾಯ್ ಮಾಡ್ಬೇಕು. ಮಗಳು ಹೊಟ್ಟೆ ಕೂಯಿಸ್ಕೊತಾಳೆ ಅಂತಲ್ಲ, ನನ್ನ ಮಗಳು ಮತ್ತೆ ತಾಯಿ ಆಗ್ತಾ ಇದ್ದಾಳೆ. 2 ಮಕ್ಳು ತಾಯಿ, ಸಂಸಾರ ಗೀತಿ ತರ, ದೊಡ್ಡ ಕುಟುಂಬ, ದೊಡ್ಡ ಇದು, ಅದನ್ನ ಅಯ್ಯೋ ಹೊಟ್ಟೆ ಕೂಸ್ ಆ ತರ ಇಲ್ಲ, ಅದನ್ನು ಎಂಜಾಯ್ ಮಾಡ್ತಾ ಇದ್ದೀನಿ ನಾನು. ತಾಯ್ತನದ ಇದು ಅದು. ನಾವೇ ಪ್ರಪಂಚ ಎಲ್ಲ ಮಾಡಿರೋದನ್ನೇ ನಿಮ್ಮ ಹೆಂಡತಿನೂ ಮಾಡ್ತಾಳೆ, ಅದ್ರಲ್ಲೇನು ಸ್ಪೆಷಲ್ ಅಲ್ಲ. ತಾಯ್ತನನ್ನ ಎಂಜಾಯ್ ಮಾಡು ಅಂತಾನೆ ಹೇಳ್ತೀನಿ ನಾನು. ಸೂಪರ್. ಇಲ್ಲಿ ಬಂದು ಇಲ್ಲಿ ಆಡ್ಕೊತಾ ಇದ್ದಾನೆ. ಆಮೇಲೆ ಡಾರ್ಲಿಂಗ್ಸ್, ನಿಮ್ಗೊಂದು ವಿಷಯ ಹೇಳಬೇಕು. ನಮ್ಮ ಹುಡುಗ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅವನೇ ಅಪ್ಪು ಸುಬ್ಬಿ ವ್ಲಾಗ್ಸ್ ಅಂತ ಲೋಗೋ ಎಲ್ಲ ರೆಡಿ ಮಾಡ್ಕೊಂಡಿದ್ದಾನೆ. ನಂಗೆ ಅದು ನೋಡಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆದರೆ ಅವ್ನಿಗೇನೋ ಹಂಚಿಕೆ, ಅವ್ನಿಗೇನೋ ಒಳಗಡೆ ಕಾಡ್ತಾ ಇದೆ, ಅಯ್ಯೋ ನಾನು ಯಾರು ನೋಡ್ತಾರೆ, ಏನು ಹಾಗೆ ಎಲ್ಲ ಇದೆಯಾ ಏನೋ ಗೊತ್ತಿಲ್ಲ. ಸೊ ನಮ್ಮ ಡಾರ್ಲಿಂಗ್ಸ್ ಲಿಸ್ಟಲ್ಲಿ ನೀವಿದ್ದವರು, ಅಪ್ಪು ವ್ಲಾಗ್ ಮಾಡಿದ್ರೆ ನೀವು ಅವ್ನಿಗೆ ಸಪೋರ್ಟ್ ಮಾಡ್ತೀರಾ, ಅವನಿಗೆ ಕೈ ಹಿಡಿತೀರಾ ಅಥವಾ ಅನ್ನೋದು ನೀವು ಖಂಡಿತ ಈ ಕಾಮೆಂಟ್ ಮಾಡ್ಬಿಟ್ಟು ಹೇಳ್ಬೇಕು. ಅಪ್ಪು ನಿಮ್ಗೆ ಪರ್ಸ್ನಲ್ ಆಗಿ ನಿನ್ನ ಯಾವುದು ಬ್ಲಾಗ್ ಪೇಜಿಂದ ವಿಡಿಯೋ ಅಪ್ಲೋಡ್ ಮಾಡಿಲ್ಲಲ್ಲ, ಆ ಪೇಜಿಂದ ಥ್ಯಾಂಕ್ ಯು ಅಂತ ಹೇಳ್ಬೇಕು ಅವ್ರಿಗೆ, ನಿಮ್ಮ ವ್ಲಾಗ್ ಪೇಜಿಂದ. ಓಕೆ, ಖಂಡಿತವಾಗಿ ಜನಗಳದು ಇದು ಸಂಪಾದನೆ ಮಾಡೋದು ಅಂದ್ರೆ ಅಷ್ಟು ಸುಲಭ ಅಲ್ವೇ ಅಲ್ಲ. ಪ್ರೀತಿ ಸಂಪಾದನೆ ಮಾಡ್ತೀವಿ, ಅಷ್ಟು ಜನ ಅಪ್ಪು ಅಂತಾರೆ, ಸುಬ್ಬಿ ಅಂತಾರೆ ಅಂದ್ರೆ ತುಂಬಾ ಪುಣ್ಯ ಮಾಡಿರ್ಬೇಕು ಅಲ್ವಾ? ನೀ ಅಡ್ಡ ಹೆಸರು ಇಟ್ಕೊಂಡು ಕರಿತಾ ಇದ್ದಾರೆ ಅಂದರೆ ಅವರು ಫ್ಯಾಮಿಲಿ ಥರ ನೋಡ್ತಾ ಇದ್ದಾರೆ ನಮ್ಮ ಜನ. ಚೆನ್ನಾಗಿದೆ ಕಣ. ನಾವು ನಮ್ಮನೆಗೆ ಹೋಗ್ತಾ ಇದ್ದೀವಿ, ಯಾಕಂದರೆ ಇನ್ನೇನು ಈಗ ಬಂದರು ಈಗ ನಮ್ಮಕ್ಕ. ಸೊ ಅಲ್ಲಿ ಅವ್ರಿಗೆ ಸರ್ಪ್ರೈಸ್ ಆಗಲಿ ಅಂತ ಕರ್ಕೊಂಡು ಹೋಗ್ತೀನಿ. ಬಾ, ನಾವು ಚಪ್ಪಲಿ ಹಾಕಿ ಹೋಗೋಣ. ಟರ್ನ್ ಕೇಳಿಸಿಲ್ವಾ? ಬಾವಾ, ವೆಲ್ಕಮ್ ಟು ಬೆಂಗಳೂರು. ನಾವು ನಿದ್ರೆ ತಡೆದಿಟ್ಕೊಂಡು ಕಾಯ್ತಾ ಇದ್ದಾನೆ. ನಾವು ಬಂದು ಬಂದು ಹಿಡಿದಿಲ್ಲ, ಇದ್ದಾಳೆ. ಸರ್ಗೆ ನಿದ್ದೆ ಬಂದ್ಬಿಟ್ಟಿದೆ. ನಿದ್ದೆ ಬಂದು ಸರು ಪಾಪ. ಏನಮ್ಮ? ತೆಗೆದಿಟ್ಬಿಟ್ಟಿದ್ದೀನಿ ಬರಲಿ ಅಂತ ಡೈರೆಕ್ಟಾಗಿ. ಅಣ್ಣ, ಹೇ ಅಣ್ಣ, ಬರ್ತಾ ಕಿಸ್ಸು. ಓ ವಾವ್, ನ್ಯೂ ಕಾರ್. ಓ, ಇಲ್ಲೋ ಊಟ ಮಾಡ್ಕೊಂಡು ಬಂದಿದ್ದ ನನ್ನ ಪೆನಸಲ್ಲಿ. ಹಾಯ್ ಮಾಮ, ಹಾಯ್ ಹೈ ಫೈ ಕೊಡು. ಹಾನ ಚೆನ್ನಾಗಿತ್ತಾ? ಇದು ಯಾರಿದು? ಹಾನ ಇಲ್ಲಿ ಹಾನು ಇಲ್ಲಿ ಅಲ್ಲಿ ಇಲ್ಲಿದ್ಯಾ?
ಅದು ಕಾರ್ ಕೊಟ್ಬಿಟ್ಟು ಪೂರ್ತಿ ಕಾರ್ ಮೇಲೆ ಕಾನ್ಸಂಟ್ರೇಷನ್ ಬಂದ್ಬಿಡ್ತು. ಹಾಯ್ ಬಾವಾ. How are you? ಐ ಗುಡ್. ಹೌ ಆರ್ ಯು? ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಬೆಂಗಳೂರು. Thank you. 9 hours ಆಯ್ತು ಮಚ್ಚ. ಏನ್ ಬಾವಾ ಅಷ್ಟೊತ್ತು? ಸಮ್ಮರ್ ಟ್ರಾಫಿಕ್ ಎಲ್ಲ ಅಯ್ಯೋ ವಾವ್ ಏನಿದು ಕಾರ್ ಹೇಳು ಮಗನೇ. ಬ್ಲೂ ಕಾರ್, ರೆಡ್ ಕಾರ್, ಯೆಲ್ಲೋ ಕಾರ್, ಬ್ಲ್ಯಾಕ್ ಕಾರ್, ಬ್ರೌನ್ ಕಾರ್. ವಾವ್ ವಾವ್. ಅಂಡ್ ಇಲ್ಲಿ 2 ಕಾರ್. ಟೂ ಕಾರ್ಸ್, ವೈಟ್ ಕಾರ್, ಪಿಂಕ್ ಕಾರ್. ಚೆನ್ನೈಯಿಂದ ಓಹೋ ಇಲ್ಲ ಕಾಫಿ ಲವರ್. ಹಾಂ ಅದಕ್ಕೆ. ಚೆನ್ನಾಯ್ತಾ? How's it? How's the car? How's the car? Red car. Red car. Yellow car. Black. Oh, ಹಂಗೆ ಇರ್ತೋಗಿರಲ್ಲ ತೀವ. ಕಪ್. ಪ್ರಿಯಾ ಕೊಟ್ಕಳಿಸಿ. ಫ್ರೆಂಡ್ ಪ್ರಿಯಾ ಕೊಟ್ಟಿದ್ದು. ಸೂಪರ್. ಓಕೆ. ಇದು ಅದು ಹುಡುಗಿದ ಹುಡುಗಲ್ಲ ಅಥವಾ ನ್ಯೂಟ್ರಲ್ಲ ಅದು? ನ್ಯೂಟ್ರಲ್ ಹಂಗೆಲ್ಲ ಗೊತ್ತಾಗಲ್ಲ. ದಿಸ್ ಇಸ್ ಅತ್ತಿಗೆ ಗಿಫ್ಟ್. ಅತ್ತಿಗೆ ಗಿಫ್ಟ್ ಮೌಲಿಂಗೆ. ಬ್ಯಾಗ್ ಅಂದರೆ ಹೆಣ್ಮಕ್ಳಿಗೆ ಅದು ಏನು ಇಷ್ಟನೋ ಯಪ್ಪ. ಇಲ್ಲ ಅವ್ರಿಗೆ ಇಷ್ಟ ಅದಕ್ಕೆ ತಂದಿರೋದು. 4 ಗಂಟೆ. ಕಕ್ಕ ಇಲ್ಲ ಚಿನ್ನು ಒಳಗೆ ಕೆಳಗಡೆ ಹೋಗ್ತದೆ ಬರೋದು ಲೇಟ್ ಆದರೆ ಏನು? ಹಾಂ ತರ್ತೀನಿ ಈಗ. ಓ ಕಾಫಿ ಕುಡಿಬೇಕಕ್ಕ? ತಲೆ ನೋಡ್ಕೊಂಡು ನಂಗೆ ಆಯ್ತಲ್ಲ ನಿನ್ನೆ ಮ್ಯಾಚ್ ನೋಡ್ಕೊಂಡು ಮಲ್ಕೊಂಡಿದ್ದು 1 ಗಂಟೆ. ಹಾಂ ಬೆಳಿಗ್ಗೆ ಈಗ ಸಮಯ 5:40 ಹೊರಡ್ಬೇಕು ಈಗ. ಕರೆಕ್ಟಾಗಿರೋ ಟೈಮ್ ನೋಡಿಕೊಂಡು. ಏನು ಬೇಡ ಮಲ್ಲೇನು ತರಿಸ್ತಾನೆ ಅನ್ಸುತ್ತೆ. ಇಲ್ಲ ಅಕ್ಕ ನಾನು ಸಾಪಿಲ್ಲ ಮಲ್ಲಿ. ಹಾಂ ಓಕೆ. ಅಲ್ಲ ಈಗ ಅಮ್ಮ 6 ಗಂಟೆಗೆ ತಿನ್ಬೇಕಲ್ಲ, ನೀವು ಬಿರಿಯಾನಿ ತಿಂತೀರಾ? ಏ ಇಲ್ಲ ನೀನು ಅವ್ವ ನೀನು ಶುಗರ್ ಪೇಷಂಟ್. ಇಲ್ಲ ನಂಗೆ ಶುಗರ್ ಎತ್ಕೊಳೋಕ್ಕೆ ಬೇಬಿದು ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ಇದೇನಕ್ಕೆ ಅಂತಂದರೆ ಓಹೋ ಬ್ಯಾಕ್ಟೀರಿಯಾಸ್ ಎಲ್ಲ ಇದ್ರೆ ಹೋಗ್ಬಿಡ್ಲಿ ಅಂತ. ಓಕೆ ಈಗ ಸಮಯ 7 ಗಂಟೆ ಆಲ್ಮೋಸ್ಟ್. 7:05 ಆಗೋಯ್ತು. ಅಕ್ಕ ಬಾವ ಮೌಲಿ ಮನೆಗೆ ಅಮ್ಮನ ಮನೆಗೆ ಹೋಗಿದ್ದಾರೆ. ನಾನೀಗ ಹೋಗ್ತಾ ಇದ್ದೀನಿ. ಅಲ್ಲಿಂದ ಒಂಚೂರು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ದೇವ್ರ ಒಂಚೂರು ಕೈ ಮುಕ್ಕೊಂಡು ಹೋಗಿ ಇಲ್ಲಿಂದ ಹೊರಡದೆ. ಅವ್ರು ರೆಡಿ ದೇವ್ರ ಇಲ್ವೋ ಗೊತ್ತಿಲ್ಲ. ಹಲೋ ನಮಸ್ತೆ. ನಮಸ್ತೆ. ಓ ಇಲ್ಲೂ ಕ್ರಿಕೆಟೇನಾ? ಅಯ್ಯೋ ನನಗೆ ಬಾವ ಬಂದಾಗೆಲ್ಲ ಕ್ರಿಕೆಟ್ ಬಾವ ಅದೇನಾ ಬಾವ ತಂದಿದ್ದು? ಈಗ what is that? ಟೀಪಾಯ್ ಅಲ್ಲಿಂದ ಹೆಂಗ್ ಹಿಡಿಸ್ತದ ತರಕ್ಕೆ? ಜಾಗ ಸಿಕ್ತು. ವಾ ಮೇಲ್ಗಡೆ ಒಂದೇ ಸಪ್ರೇಟ್ ಆಗಿ ಬರುತ್ತೆ. ಹಾಂ ಹಾಂ ಹಾಂ. ಓ ಬಿಚ್ಬೋದಾ ಅದನ್ನ? ಇದು ಫಸ್ಟ್ ಇದು ಯಾರು ಕೊಟ್ಟಿದ್ದು ಗೊತ್ತಾ? ಆನಿವರ್ಸರಿ ಗಿಫ್ಟ್. ಹಾಂ ಯಾರು? ರಘು, ಪ್ರಭುಣ್ಣ, ಸೂರಿ ಓ ಎಲ್ಲ. ಅದ್ ಮೇಲ್ಗಡೆ ಒಂದು ಫುಲ್ ಗ್ಲಾಸ್ ಇರುತ್ತೆ. ಹಾಂ ಇವ್ನು ಬಂದ್ಮೇಲೆ ಒಂದು ಫುಲ್ ಚೇಂಜ್ ಮಾಡ್ತೀವಿ. ಓಕೆ 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 ಸೂಪರ್. 10 years ಆಯ್ತು. ಓ ಆದ್ರೂ ಇಷ್ಟು ಚೆನ್ನಾಗಿದೆಯಾ ಬಾವ? ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಾ? ವೆರಿ ಗುಡ್. ಗುಡ್ಡಾ? ವೆರಿ ಗುಡ್. ಮಾರಿ ರೆಡಿ. ನಿಮ್ಗೆ ಹುಷಾರಿಲ್ಲ ಅಂತ. ಅಯ್ಯೋ ನನಗೆ ಗಂಟ್ಲು ಕಿರಿಕಿರಿ ಆಗಿ ಹೋಯ್ತು. ನಾನು ಯಾವತ್ತು ಟ್ಯಾಬ್ಲೆಟ್ ತಗೊಳ್ಳಲ್ಲ. ಹೌದಾ? ಇಮ್ಮಿಡಿಯೇಟ್ ಹೋಗ್ಬಿಟ್ಟು ಇದು ಏನು ಆಂಟಿಬಯೋಟಿಕ್ ಟ್ಯಾಬ್ಲೆಟ್ ತಗೋಬಿಟ್ಟು, ಯಾಕಂದ್ರೆ ಡಸ್ಟ್ ಅಲರ್ಜಿ ಎಲ್ಲ ಒಂದು ಕಡೆಯಿಂದ ಒಬ್ಬರಿಂದ ಒಬ್ಬರು ವೈರಲ್. ಈಗ ಎಳೆ ಮಗ ಮನೆಗೆ ಬರ್ತೈತೆ. ಈಗ 7 ಗಂಟೆ ಅಲ್ವಾ? 13 ಅವರ್ ಇದೆ. ಮೊನ್ನೆ ಎಷ್ಟಿತ್ತು? ಸೊ 30 ಅವರ್ ಇತ್ತು. ಈಗ ಫೈನಲ್ ಆಗಿ ನಾಳೆ ಡೆಲಿವರಿ ಅನ್ನೋದು ಫೈನಲ್ ಆಗ್ತಾ ಇದೆ. ಸೊ ನಾನು ನಿಮ್ಗೆ ಹೇಳಿಲ್ಲ ಅಂದ್ಕೊಳ್ತೀನಿ. ನಾಳೆ ಡೆಲಿವರಿ ಕನ್ಫರ್ಮ್ ಆಗ್ತಾ ಇದೆ. 100% ಕನ್ಫರ್ಮ್. 8:30 9 ಗಂಟೆ ಅಷ್ಟರೊಳಗೆ ಅಪ್ಪ ದೇವ್ರೆ ನಮ್ಗೆಲ್ಲರಿಗೂ ಥ್ರೋಟು ಓಡಿಸ್ಕೊಂಡು ಕೂತೈತೆ. ಓಡಿಸ್ಕೊಂಡ ಅಂದರೆ ಪ್ಲೀಸ್ God bless you, my child. ಅಕ್ಕ ಹೌ ಯು ಫೀಲಿಂಗ್? ನಿಂದೆ ಪ್ರತಿರೂಪದ ಭಯ ಆಯ್ತಾಯ್ತಾ? ಸಿಕ್ಕಾಬಿಟ್ಟೆ ಭಯ ಆಗ್ತೈತೆ. ಅಯ್ಯೋ ಅಪ್ಪು ನಿಂಗೇನು ಅನಿಸ್ತಾ ಇದೆ? ನನಗೆ ಯಾರಾದ್ರೂ ಹೇಳ್ಕೊತಾರೆ ಒಳಗಡೆ ಜಲ್ ಅಂತ ನಾಳೆ ಬೆಳಗ್ಗೆ ನೆನ್ಸ್ಕೊಂಡ್ರೆ ಟೆನ್ಷನ್ ಆಗ್ತೈತೆ. 13 ಅವರ್
ಅಯ್ಯೋ ಅಮ್ಮ, ಯಾಕಮ್ಮ, ಏನಾಯ್ತು? ಹಾಯ್, ಏನು ನಿನ್ನ ಬದಲು ಎಲ್ಲರೂ ಹೇಳ್ತವ್ರೆ. ನಾಳೆ ಹೇಳ್ತೀಯ ನೀನು. ಏನಿಲ್ಲ, ಎಲ್ಲ ಚೆನ್ನಾಗಾಗುತ್ತೆ, ಎಲ್ಲ ನಾವು ಅನ್ಕೊಂಡಂಗೆ ಆಗುತ್ತೆ. ಮ್ಯಾನಿಫೆಸ್ಟೇಷನ್ ಸ್ಥಿರ ಮಾಡಾಯ್ತು. ಇದು ಇನ್ಮೇಲೆ ದೇವ್ರಿಗೆ ಬಿಟ್ಟಿದ್ದು. ಅಂದ್ರೆ ಪಾಪ ಟ್ರೀಟ್ ಕೊಡಕ್ ನಮ್ಗೆಲ್ಲ ರೆಡಿ ಇರ್ಬೇಕು. ಆಫ್ ಕೋರ್ಸ್ ನಾನು ರೆಡಿ ಇದ್ದೀನಿ. ಏನಾದ್ರೂ ಕೊಡ್ಬೇಕು. 9 ತಿಂಗಳ ಕಷ್ಟವಿದೆ. ಜೋರಾಗಿರೋದು ಕೊಡ್ಬೇಕು. ಏನದು ಸ್ಟೈಲಾ? ಅಲ್ಲ, ಏನವ್ವ ಇವಾಗ ಶೀತ ಮಾಡ್ಕೊಂಡು ನಾವು ಅವ್ರ ಅಪ್ಪನಿಗೂ ಆರಾಮಿಲ್ಲ, ನೋಡಲಿ ಕಿತ್ತೋಗಿದೆ ಟೀ-ಶರ್ಟ್ ಹಾಕೊಂಡ್ರು. ಯಾಕ್ರಿ ಬಿಚ್ಚಾಕ್ಬೇಕು ಹಂಗ? ನಾಳೆ ಬೆಳಿಗ್ಗೆ ಚೆನ್ನಾಗಿರೋದು ಇಟ್ಕೊಳ್ಳಿ. ಸರಿ ಪಾಪ ಕಿತ್ತೋಗಿರೋ ಇದು ಸ್ಟೈಲ್ ಪಾಪ, ಕಿತ್ತೋಗಿರೋದಲ್ಲ ಇದು ಕಿತ್ತೋಗಿರೋದಲ್ಲ. ಟೇರ್ ಟಿ ಶರ್ಟ್ಸ್ ಇವೆಲ್ಲ. ಹೌದಾ? ಓಕೆ, ಸೀಕ್ರೆಟ್ ಆಮೇಲೆ ಮಾತಾಡ್ಕೊಂಡು ಬರ್ತೀನಿ. ಕ್ಷೇಮವಾಗಿ ಹೋಗಿ ಲಾಭವಾಗಿ ನೀವು ಬರಲ್ವಾ? ಆದರೆ ನೀವು ಬರಲ್ಲ ಬರ್ತೀರ ಅಂದ್ಕೊಂಡೆ. ನನ್ನ ಮಗು ನೋಡ್ಕೋಬೇಕಲ್ಲ, ಮಗು ನೋಡ್ಕೊಳ್ತೀನಿ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ಅಲ್ಲಿರ್ತೀನಿ ನಾನು. ಓಕೆ, ಈಗ ನಾವು ಯಾರ್ಯಾರು ಹೋಗ್ತಾ ಇದ್ದೀವಿ? ಅಕ್ಕ, ನಾನು. ಒಂದೇ ಕಾರ್ ಸಾಕಂಗಾರೆ? ಒಂದೇ ಕಾರ್. ಬೆಳಗ್ಗೆ ಅಭಿ ಬರ್ತಾರವ, ಬಾವು ಬಂದು ಪಿಕ್ ಮಾಡ್ತಾರಾ? ಅದ ಬೆಳಿಗ್ಗೆ. ಹಾಂ, ಬೆಳಿಗ್ಗೆನಾ ಹಾಂ. ಹೇಳಿದ್ರೆ ಬರ್ತಾನೆ. ಅಲ್ಲ ಏನು ಗೊತ್ತಾ, ಇಲ್ಲ ಅಂದರೆ ನಾನು ಇಲ್ಲಿಗೆ ಬರಬೇಕಾಗತ್ತೆ. ಬೆಳಿಗ್ಗೆ ಹೆಂಗಿದ್ರು ಅಲ್ಲಿ ಬರಬೇಕಲ್ಲ. 5 ಗಂಟೆಗೆ ಒಂದು ಏನಾದರೂ ಬಂದು ಪಿಕ್ ಮಾಡ್ಕೊಂಡು ಅಭಿ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ನಿಮ್ಮ ಬೇಗ ರೆಡಿ ಆಗ್ತೀರಿ 8 ಗಂಟೆ ಅಷ್ಟು. ರೆಡಿ ಆಗಿರ್ತೀವಿ. ಅಭಿನ ಏಳ್ಸ್ಬೇಕಾಗತ್ತಲ್ಲ ಅವರು. ಬಾಯ್ ಎದ್ದೇಳೋದೇ 4 ಗಂಟೆಗೆ. ಬಾವ ಎತ್ತಿಗೆ ಬಾವು. ಚೆನ್ನಾಗಿ ಕುಸ್ತಿ ಇಲ್ಲಮ್ಮ. 2 ಡೇಸಿಂದ ಅವಳಿಗೆ ಆ ಬೇಬಿ ಮಾಡ್ತಾ ಇಲ್ಲ ಕಸ್ಕೊಂಡು. ಅದು ನಿಂಗೆ ಫೀಲ್ ಆಗ್ತಿದೆಯಲ್ಲ ಮಗಳೇ? ಅದು ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಜಾಗ ಇದೆಯಲ್ಲ. ಏ ಪಾಪ ಜಾಗ ಇಲ್ಲ, ಒದ್ದಾಡ್ತಿರ್ತದು. ಏ ನುಗ್ಗು ಕರಡಿ. ಇಲ್ಲ ಹೋಗುವ, ಇಲ್ಲ ಹೋಗು. ಪಾಪ ಕಟ್ಕೊ. ನಾನು ಐತೀನಿ ನಿನ್ ಕಾಲ್ ಕೆಳಗೆ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಅನವ್ 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 ಅನವ್. ಅಯ್ಯಪ್ಪ ಅಯ್ಯಪ್ಪ. ಓಕೆ, ಅನ್ನವನ್ನ ಹೊರಗಡೆ ಕರ್ಕೊಂಡು ಹೋಗಿ. ಅಲ್ಲ, ಆ ಬಾಲ್ನ ಆ ರೂಮೊಳಗೆ ಹಾಕ್ಬಿಡಿ. ಹೋಗಿ ಅವನೇ ಹೋಗ್ತಾನೆ. ರೂಮೊಳಗೆ ಹಾಕ್ಬಿಡಿ ಹಂಗೆ. ಟಕ್ ಟಕ್ ಟಕ್. ಧೀರ 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 ಈ ಸುಲ್ತಾನಿ ಬರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬರಲ್ಲ. ಪಾಪ ಬೆಳಿಗ್ಗೆ ಬಂದು ಹಂಗೆ ಸುಬ್ಬಿನ ಪಿಕಪ್ ಮಾಡ್ಕೊಂಬರ್ಬೇಕು. ಅಮ್ಮ, ನೀವಿಬ್ರು ಕಮ್ಯುನಿಕೇಷನ್ ಮಾಡ್ಕೊಂಬಿಡಿ. ಅಮ್ಮ, ಹಾಂ ಇಟ್ರು. ಸರಿ, ಓಕೆ, ಹೊರಡೋಣ. ಇಟ್ರಪ್ಪು ಕೇಳಿದೆ. ಹುಷಾರು, ಆಯಿತಾ? ಬಾಯ್. ಬಾಯ್ ಬಾಬಾ, ಬಾಯ್ ಬಾಯ್ ಬಾಯ್. ಸಿ ಯು. ಹಾಂ, ಈ ಫಸ್ಟ್ ಟೆಂಪಲ್ಲ. ಹಾಂ, ನೀನು ಒಂದು 2-3 ದಿನ ಇನ್ನೂ ತಿನ್ನಂಗಿಲ್ಲ ಅಂತ ಬಿಟ್ಟು ಈಗಲೇ ತಿನ್ಕೋತಾ ಇದ್ದಾಳೆ. ನಂಗೆ ಅದೇನು ಬೇಕಾದ್ರೆ ಟೈಪ್ ಮಾಡೋ, ನಾನು ಇಲ್ಲಿ ತಿನ್ನೋ ಬಿಸಿಲಿದ್ದೀನಿ. ಪಾವ್ ಭಾಜಿ. ನನಗೆ ಪಾವ್ ಭಾಜಿ ಬೇಡ. ನನಗೆ ಪಾವ್ ಭಾಜಿ ಬೇಕು. ಸೈಡ್ಸ್ ನನಗೆ ಒಟ್ಟಿಗೆ ಟೈಪ್ ಮಾಡಿ ಹೇಳ್ಬೇಕು ನನಗೆ ಈಗ. ಪಾವ್ ಭಾಜಿ ನನಗೆ ದಹಿ ಪುರಿ ಅದು ಬಿಟ್ಟು ತಿನ್ಬಿಟ್ಟು ಎಕ್ಸ್ಟ್ರಾಸ್ ತಿನ್ಬಿಡೋಣ ಸಾಕಲ್ವಾ? ಒಂದು ರೈಸ್ ಪರ್ಸೆಂಟ್ ತೊಗೊಬಿಡೋಣ. ಆಮೇಲೆ ಮದುವೆ ತಂದು ತಿನ್ಕೊಂಡು ಅಕ್ಕ ಒಂದು ಇದು ಡ್ರೈ ಪನ್ನೀರ್ ಡ್ರೈ ತಂದೂರಿ, ಒಂದು ಪನ್ನೀರ್ ಮಂಚೂರಿ, ಒಂದು ಇದು. ಹಂಗೆ ದಾರಿಲಿ ಅಂದಿವೆ
ಟೆಂಪಲ್ಗೆ ಹೋಗಿ ಕೈ ಮುಕ್ಕೊಂಡವನ ಅಂತ. ತಾತ ಇಲ್ಲೇ ಕಾಯ್ಕೊಂಡು ಕೂತಿರೋದು ನೋಡಿ. ನಾವು ಬಂದಿದ್ದೀವಿ ಈಗ ಮತ್ತೆ ರೋಡ್ಗೆ. ಅಣ್ಣನೂ ಕಾಯ್ಕೊಂಡು ನಿಂತವನಲ್ಲವ. ಓ ಇಲ್ಲೇ ಹೋಗಿಲ್ಲ ಮನೆಗೆ. ಇನ್ನು ಹೋಗಿಲ್ಲ, ಹೊರಟಿಲ್ಲ. ನೋ ಸೊ ನಮ್ಮದು ಗ್ರೌಂಡ್ ಫ್ಲೋರಲ್ಲೇ ಇರೋದು. ನಾವಿರೋದು ಈ ಸೂಟ್ ರೂಮಲ್ಲಿ. ಈ ಸೂಟ್ ರೂಮ್ನ ಬುಕ್ ಮಾಡ್ಕೊಂಡಿದ್ದು. ನಾಳೆ ಬೆಳಗ್ಗೆ 9 ಗಂಟೆ ಅಷ್ಟರಲ್ಲಿ ನನ್ನ ಕೈಲಿ ಮತ್ತೆ ಬೇಬಿ. ಹಾಯ್ ಅಕ್ಕ, ವಿಶಾಲವಾಗಿದೆ ಅಲ್ಲ ಅಕ್ಕ? ಸಖತ್ತಾಗಿದೆ, ಅಲ್ವಾ? ಪೀಸ್ಫುಲ್ ಆಗಿರ್ಬೋದು, ಯಾರು ತೊಂದರೆ ಇಲ್ಲ. ಇಲ್ಲೊಬ್ರು ಮಲ್ಕೋಬೋದು, ಅಲ್ಲೊಬ್ರು ಮಲ್ಕೋಬೋದು. ಹೌದು. ಏನಮ್ಮ? ಚೆನ್ನಾಗಿದೆ. ಚೆನ್ನಾಗಿದೆ ಅಂತ. ಹೌದಾ? ವಾವ್ ವಾವ್. ಓ ಬಂದಾಗ ನೋಡಕ್ಕ ಟಿಶ್ಯೂ ಎಲ್ಲ ರೆಡಿ ಮಾಡ್ಕೊಂಡು. ವಾವ್, ಹೋಟೆಲ್ ಇಟ್ಟಂಗೆ. ವಾವ್, ಇಲ್ಲಿ ನನ್ನ ಕೆಲಸ ಇಲ್ಲಂದು ಒಬ್ಬನೇ ಇಟ್ಕೊಂಡು ಕೂತ್ಕೊಂಡು ನಿಂಗೆ ಆಲ್ರೆಡಿ ರಿಮೂವ್ ಮಾಡಿಬಿಡೋದು, ಎಷ್ಟು ಬಿಡುತ್ತೆ. ಓ ಡಿಸ್ಪೋಸಬಲ್. ಓ ಇದು ಹೈಜೀನ್ ಮೇಂಟೈನ್ ಮಾಡೋದು ಇಲ್ಲೇ ಅಲ್ಲಕ್ಕ ಇದೆಲ್ಲ ಅಲ್ವಾ? ಇದು ನಮ್ಮ ಈ ಪ್ಯಾಕೇಜ್ ತೊಗೋತೀವ್ರ, ಆ ಪ್ಯಾಕೇಜಿಂದ ಒಂದು 9 ಡೇ ಅಂತಕ್ಕ ಒಂದು ಪ್ಯಾಕೇಜು, ಎಂಡ್ ಟು ಎಂಡು ಎಲ್ಲ ಫ್ರೀ. ಸಮಯ ಈಗ 10 ಗಂಟೆಗೆ 5 ನಿಮಿಷ ಇದೆ. ಪಾಪ ಅದೆಲ್ಲ ನೋಡ್ದ, ಡಿಸ್ಪೋಸಬಲ್ದು ಬ್ಲ್ಯಾಂಕೆಟ್ಸು ಎಲ್ಲನೂ ಅದ್ರ ಮೇಗಡೆ ಕವರ್ ಆಗಿರೋದು. ಎಲ್ಲ ರೆಡಿ ಮಾಡಿಸಿರೋದು. ಇಷ್ಟ ಆಗಿತ್ತು. ವಾವ್, ಒರಿಜಿನಲ್ಲ ಇದು? ಒರಿಜಿನಲ್ಲ? ಹ್ಞೂ ಪಾಪ ಒರಿಜಿನಲ್ ಥರ ಅಂಟ್ತಾ ಇದೆ. ಸ್ಮೆಲ್ ಇದೆ ಅಲ್ವಾ? ಇಲ್ಲ ಒರಿಜಿನಲ್ ಅಲ್ಲ ಅದು. ಒರಿಜಿನಲ್ ಥರನೇ. ಒರಿಜಿನಲ್ ಥರನೇ ಇದೆ ಪಾಪ. ಇದರಿಂದ ಸ್ಮೆಲ್ ಹೊಡಿ. ಪಾಪ ಇದಕ್ಕೆ ಪರ್ಫ್ಯೂಮ್ ಮಾಡೋದು. ಇದು ಒಳಗಡೆ ಇಡೋದ? ಹಾಂ, ಬೇಬಿ ಒಳಗಡೆ ಇಟ್ಬಿಡೋದು. ಫ್ರಿಜ್ಜಲ್ಲಿ ಹೋಗಿ ಇದಿದೆ ಪಾಪ. ಹೋಟ್ಲಲ್ಲಿ ಇಟ್ಟಂಗೆ ರೆಸಾರ್ಟ್ ಬಂದಿದ್ದೀವಿ ನಾವೀಗ. ಈ ಬ್ಯಾಗಮ್ಮ. ಹ್ಞೂ ತಾತ, ಇನ್ನೊಂದ್ಸರಿ ಮಗು ಬರ್ತಾ ಇದೆ, ಮೊಮ್ಮಗು. ಮೊಮ್ಮಗಳು ಅದು ಹಾಂ, ಅದು ಮೊಮ್ಮಗಳು. ಇವಳು ಮೊಮ್ಮಗಳು. ಇದು ಹಾಂ, ಮಗಳು ಇವಳು. ಮೊಮ್ಮಗಳು ಮಗಳು. ಮಗಳು ಅದಕ್ಕೇನಂತ ಹೇಳ್ಬೇಕು? ಕ್ಲೇನ ಇದು? ಅಲ್ಲ, 3 ಸ್ಕ್ವೇರ್ 3 ಏನೇನು ಬುಕ್ಸ್ ಕೊಟ್ಟಿದ್ದಾರೆ? ವಿ ನೀಡ್ ಟು ಟೆಲ್ ಅಬೌಟ್ ಮನಿ. ಪ್ರಿಯಾಂಕಾ ಚೋಪ್ರಾದ ಬುಕ್ಸ್ ಇದೆ. ಅಲ್ಲೋ, ಅಲ್ಲಿಲ್ಲ ಇಲ್ಲಿ ಬಾ. ತಾತ ನೋಡು, ಅಪ್ಪ ಕಾಯ್ಕೊಂಡು ಕೂತಿರೋದ ಮೊಮ್ಮಗಳು. ತಾತ ಎಷ್ಟು ಲಕ್ ಲಕ್ಕಿ ಅಲ್ವಾ? ಬನ್ನಿ ಒಳಗಡೆ ಅಂತ. ಬರ್ಲಿ ಮೌಲ್ಯ, ಆಮೇಲೆ ನಿಮ್ಗೆ ನೋಡಿದಾಗೆಲ್ಲ ನನಗೂ ತಾತ ಇರಬೇಕಿತ್ತು ಅನ್ಸುತ್ತೆ. ಅಡ್ಮಿಷನ್. ಸೊ ಈಗ ಅಡ್ಮಿಷನ್ ಆಗ್ತಾ ಇದೆಯಾ?
ಮೌಲ್ಯ ಹಸ್ಬೆಂಡ್ ಒಂದು ಕಡೆ ಆಗುತ್ತಾ? ಇದು ನೀವು ಇದು ನೋಡಿ ಫೈಂಡಿಂಗ್ ನೇಮೋ ಅನಿಮೇಷನ್ ಕರೆಕ್ಟ್ ಲೊಕೇಶನ್ ಹಾಂ ಆಧಾರ್ ಕಾರ್ಡ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ. ಸಾಕಾ ಇನ್ನ ಬೇರೆ ಕಾರ್ಡ್ ತಗೊಂಡ್ಬಂದ್ಬಿಟ್ಟಿದ್ದೀನಿ ಆಮ ಈಶಾಗೆ ಏನಾದ್ರು ಕೊಡ್ಬೇಕಾ? ಅದು ಆಟೋಮೆಟಿಕ್ ಊಟ ಹಾಕುತ್ತೆ. ಆಟೋಮೆಟಿಕ್ ಬರುತ್ತಂತೆ ಮೊನ್ನೆ, ನೀನ್ ತಲೆ ಕೆಡಿಸ್ಕೊಬೇಡ. ಈಗ ಆಲ್ರೆಡಿ ಬಂದಿರುತ್ತೆ. ಅಕ್ಕ ಜ್ಞಾಪಿಸ್ಕೊಂಡೇನೆ. ಅದ್ ನೋಡ್ತಿದ್ದಾಗೆ ನನ್ ಮೈ ಜುಮ್. ಅಯ್ಯೋ ಮೊದಲು ಡ್ರೆಸ್ ಬಂದಿದೆ, ನೀನು ಹಾಕೊಬೇಕು ಪಾಪ ಈಗ. ನನ್ನ ಬ್ಯಾಕ್ ಪೇನ್ ಇರೋದಕ್ಕೂ ಇಲ್ಲ ಇದೆ. ಹೇಗಿದೆ ಸ್ವಲ್ಪ ಓ, ಇಲ್ಲೂ ಮಲ್ಕೋಬೋದು ಆರಾಮಾಗಿ. ಇನ್ನೂ ಮಾಡೋಕ್ಕಾಗಲ್ವಾ? ಮಾಡು ಸಾಕಲ್ವಕ್ಕ? ಹೋಗಿ ಮೇಡಮ್, ನೀವೇ ಪೇಷಂಟು. ಓಕೆ, ಅಲ್ಲಲ್ಲ ಪೇಷಂಟ್ ಅಲ್ವಂತೆ ನೀವು. ಕರೆಕ್ಟ್. ಏನು ಮೇಡಮ್ ನಾನು ಬಾ. ಕ್ಲೈಂಟ್ ಅಲ್ಲ, ಮದರ್. ಗೊತ್ತು ಅದು ಡ್ರೆಸ್ ಹಾಕೊಂಡು ಕೂತ್ಬಿಟ್ಟಿದ್ರಲ್ಲ ಆಲ್ರೆಡಿ. ಬಟ್ ನಾವು ಇದರಲ್ಲಿ ಗೊತ್ತೇ ಆಗಲಿಲ್ಲಕ್ಕ ಹೆಂಗೆ ಏನು ಎತ್ತ ಅಂತ. ಮುಖ ಎಲ್ಲ ಫುಲ್ ಕಪ್ಪಗಾಗ್ಬಿಟ್ಟಿತ್ತು ಇದರಲ್ಲಿ. ಈ ಸರಿ ಆ ಥರ ಏನಾಗಿಲ್ಲ. ಅವ್ನು ಡೇಟು ದಾಟಿದ್ದೀನಿ ನಾನು. ಇದೇನು ಏನು ಪಾಪ ಅದು? ಅಪ್ಪನ ಮುಟ್ಕೊಡ್ತೀನ? ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈಗಾಗಲೇ ಸಮಯ 11 ಗಂಟೆ 50 ನಿಮಿಷ, 12 ಗಂಟೆ ಆಗ್ತಾಯಿದೆ. ಆಮೇಲೆ ಮಲಗಿದ್ದಾರೆ. ಹೊರಗಡೆ ಇನ್ನೂ ಪ್ರೊಸೀಜರ್ ನಡೀತಾ ಇದೆ. ನಾಳೆ ವಿಡಿಯೋದಲ್ಲಿ ಸಿಗೋಣ ಒಂದು ಒಳ್ಳೆ ಗುಡ್ ನ್ಯೂಸ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.